ಕೆಪಿಎಸ್ಸಿ ಅಕ್ರಮದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭ ಮಾಡ್ತಾ ಇದ್ದೀವಿ. 400 ಜನ ಪಶುವೈದ್ಯಾಧಿಕಾರಿಗಳ ನೇಮಕದಲ್ಲಿ ಹಗರಣ ನಡೆದಿದೆ ಅನ್ನೋದ್ರ ಬಗ್ಗೆ ಏನು ಡೌಟ್ ಉಳಿದಿಲ್ಲ. ಕ್ವಶನ್ ಮಾರ್ಕ್ ಹಾಕಿ ಹೇಳಬೇಕಾಗಿರುವ ಸುದ್ದಿ ಕೂಡ ಅಲ್ಲ, ಅದು ನಡೆದಿದೆ. ಒಬ್ಬೊಬ್ಬರ ಹತ್ರ 70 ಲಕ್ಷ 80 ಲಕ್ಷ ದುಡ್ಡು ತಗೊಂಡು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಮನಿ ಲಾಂಡ್ರಿಂಗ್ ಆಯ್ತಲ್ಲ, ಮನಿ ಲಾಂಡ್ರಿಂಗ್ ಆದರೆ ಇಡಿ ಅವರು ಬರ್ತಾರೆ. ಇಡಿ ತನಿಖೆ ಶುರುವಾಗಿದೆ. ಫಾರ್ ದ ಫಸ್ಟ್ ಟೈಮ್ ಉದ್ಯೋಗ ಸೌಧಕ್ಕೆ, KPCCಯ ದೇವಸ್ಥಾನಕ್ಕೆ ಇಡಿ ಬಂದಿದೆ. ಅದ್ಭುತವಾದ ಸಾಧನೆ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಸಾಧನೆ. ಇಡಿ ಅವರು ತನಿಖೆ ಶುರು ಮಾಡಿದ್ದಾರೆ. ಅದರ ಬೆನ್ನಿಗೆ CIDಯ ತನಿಖೆಯೂ ಶುರುವಾಗಿದೆ. CID ನೇಮಕಗೊಂಡ ಅಭ್ಯರ್ಥಿಗಳೇನಿದಾರಲ್ಲ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಿದ್ದಾರಂತೆ. ಖಾಸಗಿ ಹೋಟೆಲ್ನಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವ ಮಾಹಿತಿ ಇದೆ. 300ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿಚಾರಣೆ ಇಲ್ಲಿ ತನಕ ಆಗಿದೆಯಂತೆ. ಒಂದು ಕಡೆ ಇಡಿ ತನಿಖೆ ಜೋರಾಗ್ತಾ ಇದ್ದಂತೆ CID ತನಿಖೆಯೂ ಜೋರಾಗಿದ್ದರ ಬಗ್ಗೆ ಕೆಲವರಲ್ಲಿ ಕೆಲವು ಅನುಮಾನಗಳಿದ್ದಾವೆ. ಅನುಮಾನ ಯಾಕೆ ಬರಬೇಕು? ತನಿಖೆನೇ ತಾನೇ. ಕೆಲವು ಸಲ ಕೆಲವು ತನಿಖೆಗಳಲ್ಲಿ ಕೆಲವರನ್ನು ಉಳಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಸಂಶಯ ಬರುತ್ತೆ. ಎಕ್ಸಾಂಪಲ್ಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇಡಿ ಅವರು ತನಿಖೆ ಮಾಡಿದ್ರು. ರಾಜ್ಯ ಸರ್ಕಾರದಿಂದ ನೇಮಕಗೊಂಡಿದ್ದ SITನೂ ತನಿಖೆ ಮಾಡಿತು. SIT ರಿಪೋರ್ಟ್ನಲ್ಲಿ ಏನಿತ್ತು, ಇಡಿ ತನಿಖೆಯಲ್ಲಿ ಏನಿತ್ತು, ವ್ಯತ್ಯಾಸ ಗೊತ್ತು. ಮೂಡ ಲೋಕಾಯುಕ್ತದವರು ತನಿಖೆ ಮಾಡಿದ್ರು, ಇಡಿ ಅವರು ತನಿಖೆ ಮಾಡಿದ್ರು. ಅವ್ರ ರಿಪೋರ್ಟ್ ಏನಿತ್ತು, ಇವ್ರ ರಿಪೋರ್ಟ್ ಏನಿತ್ತು ನೆನಪಿದೆ. ಸೊ ಇಡಿ ತನಿಖೆ ತುರುಸಿನಲ್ಲಿರುವಾಗ CIDಯವರು ತನಿಖೆಯನ್ನು ಜೋರು ಮಾಡಿರೋದು ಒಂದಷ್ಟು ಸಂಶಯಗಳು ಕೆಲವರಿಗೆ ಬರ್ತಾ ಇದ್ದಾವೆ. KPSCಯಲ್ಲಿ CIDಯವರು ಸರ್ಚ್ ಮಾಡಿದ್ರು. ಇಡಿಯವರು ಬೆಳಗ್ಗೆ ಬಂದು ರಾತ್ರಿ ತನಕ ಸರ್ಚ್ ಮಾಡಿ ಹೋಗಿದ್ದಾರೆ. ಇನ್ನೇನು ಉಳಿದಿರ್ಬೋದು ಅಲ್ಲಿ CIDಯವರು ತನಿಖೆ ಮಾಡುವಂಥದ್ದು ಅನ್ನೋದು ಗೊತ್ತಿಲ್ಲ. ಇನ್ನು ಶಿವಶಂಕರಪ್ಪ ಸಾಹುಕಾರ್ KPSC ಚೇರ್ಮನ್ ಆಗಿದ್ದವರು, ಇವರ ಹಿರೇತನದಲ್ಲೇ ಆಗಿದ್ದು ಅಷ್ಟು ಹಗರಣ. ಅವರನ್ನು ವಜಾ ಮಾಡಿ ರಾಜ್ಯಪಾಲರು ಒಂದು ಆದೇಶ ಹೊರಡಿಸಿದ್ರು. ರಾಜ್ಯಪಾಲರ ಆದೇಶದ ವಿರುದ್ಧ ಸಾಹುಕಾರರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ವಾದ ಮಾಡಿದ್ರು. ರಾಜ್ಯಪಾಲರು ಏಕಪಕ್ಷೀಯವಾಗಿ ಆದೇಶ ಹೊರಡಿಸೋದಕ್ಕೆ ಬರೋದಿಲ್ಲ. ರಾಜ್ಯಪಾಲರ ಆದೇಶಕ್ಕೆ ಕ್ಯಾಬಿನೆಟ್ನ ಶಿಫಾರಸ್ಸು ಇರಬೇಕು. ಕ್ಯಾಬಿನೆಟ್ ಹೇಳಿದಾಗ ಮಾತ್ರ ರಾಜ್ಯಪಾಲರ ಆದೇಶ ಹೊರಡಿಸೋಕ್ಕೆ ಬರುತ್ತೆ. ಇಲ್ಲಿ ಕ್ಯಾಬಿನೆಟ್ನ ಶಿಫಾರಸ್ಸೇ ಇರಲಿಲ್ಲ ಅಂತ. ಟೆಕ್ನಿಕಲಿ ಆ ವಾದ ಕರೆಕ್ಟು. ಹೈಕೋರ್ಟ್ ಏನು ಮಾಡ್ತು, ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡ್ತು. ನೀವು KPSC ಅಧ್ಯಕ್ಷರಾಗಿ ಮುಂದುವರಿಬಹುದು ಅಂತ ಹೇಳ್ತು. ಒಂದಷ್ಟು ಕಂಡೀಷನ್ ಹಾಕ್ತು. ಈ ಹಗರಣದ ಆರೋಪದಿಂದ ನಿಮ್ಮನ್ನು ಮುಕ್ತ ಮಾಡಿದ್ದೀವಿ ಅಂತ ಅರ್ಥ ಅಲ್ಲ. ನಿಮ್ಮ ಮಗಳನ್ನೇನು ಸೆಲೆಕ್ಷನ್ ಮಾಡಿದ್ರಲ್ಲ ನೀವು, ಆ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ನೀವು ಕೈ ಆಡಿಸಂಗಿಲ್ಲ ಅಂತೆಲ್ಲ ಕಂಡೀಷನ್ ಹಾಕಿ ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಿತ್ತು ಹೈಕೋರ್ಟ್. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲಲ್ವಾ. ಕ್ಯಾಬಿನೆಟ್ಟು ಶಿವಶಂಕರಪ್ಪ ಸಾಹುಕಾರರನ್ನು ಅಮಾನತು ಮಾಡಿ ಅಂತ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತು. ರಾಜ್ಯಪಾಲರು ಈಗ ಆದೇಶ ಹೊರಡಿಸಿದ್ದಾರೆ. ಆದೇಶ. ಇದನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಪ್ರೊಸೀಜರ್ ಪ್ರಕಾರ ಹೆಂಗೆ ಅಮಾನತ್ತಾಗಬೇಕು ಹಾಗೆ ಅಮಾನತು ಮಾಡಲಾಗಿದೆ. ಈ ಸಲ ಸಚಿವ ಸಂಪುಟದ ಶಿಫಾರಸು ಆಧರಿಸಿ ಅಮಾನತು ಮಾಡಿದ್ದಾರೆ. ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿತ್ತು. ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಇವ್ರ ಮಗಳಿಗೆ, 40,000 ರೂಪಾಯಿ ಇನ್ಕಮ್ಮು ಅಂತ. 40,000 ರೂಪಾಯಿ ಇನ್ಕಮ್ಮು ಅಂತ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ಜಾಬ್ ತಗೊಂಡಿದ್ರು. ಇಲ್ಲಿ ತನಕ ಇಬ್ಬರು ನಾಪತ್ತೆ ಆದಂಗಾಯ್ತು. KPSC ಸದಸ್ಯೆ ಶಾಂತಾ ಹೊಸಮನಿ ಮತ್ತು ಜ್ಞಾನೇಶ್ ಕುಮಾರ್ IAS ಅಧಿಕಾರಿ. ಶಾಂತಾ ಹೊಸಮನಿ ಅವರ ಮನೆ ನಾಗರಬಾವಿಲಿದೆ. ಇಡಿ ಅವರು ರೇಡ್ ಮಾಡಿದ್ರು. ಅದಕ್ಕಿಂತ ಮುಂಚೆಯಿಂದಲೇ ಶಾಂತಾ ಹೊಸಮನಿಯವರು ನಾಪತ್ತೆಯಾಗಿದ್ದರು. ಶಿವಶಂಕರಪ್ಪ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂಥವರು ಶಾಂತಾ ಹೊಸಮನಿ. ಇವರ ವಿರುದ್ಧ ಇಡಿ ತನಿಖೆ ನಡೀತಾ ಇದೆ. ಮನೆ ಖಾಲಿನೇ ಮಾಡಿಬಿಟ್ಟಿದ್ದಾರಂಥವ್ರು ಇಡಿ ಅವರು ಬರೋದಕ್ಕಿಂತ ಮುಂಚೆ. ಮೊಬೈಲ್ ಸ್ವಿಚ್ ಆಫ್ ಇದೆ.
20ನೇ ತಾರೀಕು ಆಗಸ್ಟ್ 20ಕ್ಕೆ ಇವರ ಮನೆಯ ಮೇಲೆ ಇಡಿ ರೇಡ್ ಆಗಿತ್ತು. ಇನ್ನು ಜ್ಞಾನೇಂದ್ರ ಕುಮಾರ್ ಪತ್ತೆ ಇಲ್ಲ. ಉತ್ತರ ಪ್ರದೇಶ ಮೂಲದ IAS ಅಧಿಕಾರಿ. ಇಡೀ ಪಶುವೈದ್ಯಾಧಿಕಾರಿಗಳ ಸೆಲೆಕ್ಷನ್ ಪ್ರಾಸೆಸ್ಸು ಪರೀಕ್ಷಾ ಉಸ್ತುವಾರಿ ಅವರು ಇವರ ಅಂಡರ್ನಲ್ಲೇ ನಡೆದಿತ್ತು. ಜ್ಞಾನೇಂದ್ರ ಕುಮಾರ್ ನಮ್ಮ ತಂದೆಗೆ ಹಾರ್ಟ್ ಆಪರೇಷನ್ ಆಗಿದೆ, ನೋಡ್ಕೊಂಡು ಬರ್ತೀನಿ ಅಂತ ಪತ್ರ ಬರೆದಿಟ್ಟು ಹೋಗಿದ್ದಾರೆ. ಅವರು ಒಂದು ಪತ್ರ ಬರೆದಿಟ್ಟು ಇನ್ ದ ಸೆನ್ಸ್ 15 ದಿವಸ ರಜೆ ಬೇಕು ಅಂತ ಸರ್ಕಾರಕ್ಕೆ ಬರೆದು ಹೋಗಿದ್ದಾರೆ. ಅವರ ಮೊಬೈಲ್ನ ಲೊಕೇಶನನ್ನು ಚೆಕ್ ಮಾಡಿದ್ರಂತೆ ಇಡಿ ಅವರು. ಬೆಂಗಳೂರಿನ ಮನೆಯಿಂದ ಏರ್ಪೋರ್ಟ್ ತನಕ ಮೊಬೈಲ್ ಆನ್ ಇದೆ, ಏರ್ಪೋರ್ಟ್ನಲ್ಲಿ ಆಫ್ ಆಗಿದೆ. ಆನಂತರ ಆನೇ ಆಗಿಲ್ಲ ಅದು. ಉತ್ತರ ಪ್ರದೇಶದಲ್ಲಿ ಮನೆ ಹುಡುಕೊಂಡು ಹೋಗಿದ್ದಾರೆ ಇಡಿ ಅವರು. ಮನೆಯಲ್ಲಿ ಅನಾರೋಗ್ಯದಿಂದ ಮಲಗಿರುವ ಇವರ ತಂದೆ ಮತ್ತು ತಂದೆಯನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಆಳ ಬಿಟ್ಟರೆ ಬೇರೆ ಯಾರೂ ಇಲ್ಲಂತೆ. ನಮ್ಮ ಮಗ ಮನೆಗೆ ಬಂದಿಲ್ಲ ಅಂತಿದ್ದಾರಂತೆ. ಹೀ ಈಸ್ ಎಟ್ ಲಾರ್ಜ್. ತಪ್ಪಿಸ್ಕೊಂಡಿದ್ದಾರೆ ಒಬ್ಬ IAS ಅಧಿಕಾರಿ. 2016ರ ಬ್ಯಾಚ್ ಇವ್ರದ್ದು. 10 ವರ್ಷಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ನೌಕರಿ ಮಾಡಿದ್ದಾರೆ. 2026 ಮಾರ್ಚ್ ತನಕ KPSCಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದರು, ಎಕ್ಸಾಮಿನೇಷನ್ ಕಂಟ್ರೋಲರ್. ಇತ್ತೀಚೆಗೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ MD ಆಗಿ ಟ್ರಾನ್ಸ್ಫರ್ ಆಗಿತ್ತು. ಸೊ ಯಾವ ಅವಧಿಯಲ್ಲಿ ಹಗರಣ ನಡೆದಿತ್ತೋ, ಯಾವ ನೇಮಕಾತಿಯಲ್ಲಿ ಹಗರಣದ ಆರೋಪ ಬಂದಿದೆಯೋ ಅದರ ಇನ್ಚಾರ್ಜ್ ಆಗಿದ್ದವರು ಇವರೇ. ತರಾತುರಿಯಲ್ಲಿ ದಿಲ್ಲಿಗೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಮನೇಲಿ ತಂದೆಗೆ ಹುಷಾರಿಲ್ಲ ಅಂದರೆ ಅರ್ಜೆಂಟಾಗಿ ಹೋದರು ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಮನೆಗಾರು ಹೋಗಬೇಕಾಗಿತ್ತಲ್ಲ, ಮನೆಗಾರು ಹೋಗಬೇಕಾಗಿತ್ತು. 3 ಗಂಟೆಗೆ ಫ್ಲೈಟ್ ಇದ್ದದ್ದು 1 ಗಂಟೆ 31 ನಿಮಿಷಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. 30,253 ರೂಪಾಯಿ ಕೊಟ್ಟು 30,253 ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದಾರೆ ತಮ್ಮ ಕ್ರೆಡಿಟ್ ಕಾರ್ಡ್ನಿಂದ. ಇಲ್ಲಿಂದ ದಿಲ್ಲಿಗೆ ಹೋಗಿ ಇಳಿದಿದ್ದು ಹೌದು, ಇಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು ಹೌದು, ದಿಲ್ಲಿಗೆ ಹೋಗಿ ಇಳಿದ ನಂತರವೂ ಆನ್ ಮಾಡ್ಕೊಂಡಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ABVP ಅವರು ಇವತ್ತು ಪ್ರತಿಭಟನೆ ಮಾಡಿದ್ರು. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ನುಗ್ಗಲು ಪ್ರಯತ್ನಿಸಿದರು ABVP ಕಾರ್ಯಕರ್ತರು. ಮೌರ್ಯ ಸರ್ಕಲ್ ಹತ್ರನೂ ಜೋರು ಪ್ರತಿಭಟನೆ ಆಯಿತು. ಮಲ್ಲೇಶ್ವರಂನ ರಾಜೀವ್ ಗಾಂಧಿ ಸರ್ಕಲ್ನಲ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆ. ಫುಲ್ ಫ್ರೇಮ್ ತೋರಿಸಿ. KPSCಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಶಾಂತಿಯುತವಾಗಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ. ಬಟ್ ಅಯೋಗ್ಯ ರಾಜ್ಯ ಸರ್ಕಾರದವರು ನಮ್ಮನ್ನು ಅಲ್ಲೇ ತಡೆದು ನಿಲ್ಲಿಸ್ಬಿಟ್ಟು ನಾವು ಶಾಂತಿಯುತವಾಗಿ ಪರ್ಮಿಷನ್ ಕೇಳೋಕೆ ಹೋದ್ರೆ ಯಾವುದೇ ರೀತಿಯಾದ ಪರ್ಮಿಷನ್ ಕೊಟ್ಟಿಲ್ಲ. ಹೋರಾಟಕ್ಕೆ ಬಂತಕ್ಕಂಥ ವಿದ್ಯಾರ್ಥಿನಿಯರನ್ನ ಅಲ್ಲಲ್ಲೇ ಅರೆಸ್ಟ್ ಮಾಡಿಬಿಟ್ಟು ಅವರನ್ನು ರೋಡಲ್ಲಿ ತಳ್ಳಾಡಿ ಇದನ್ನು ಮಾಡಿ, ಆಮೇಲೆ ಅವ್ರಿಗೆ ಬೇರೆ ಬೇರೆ ಇದನ್ನು ಮಾಡಿ, ಇವನ್ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿದಲ್ಲೂ ಡೇಟ್ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ಕೊಟ್ಟು ಇದನ್ನು ಮಾಡ್ತಾರೆ. KPCC ಹಗರಣದಲ್ಲಿ 80 ಲಕ್ಷ ಕೇಳ್ಬಿಟ್ಟು ವೈದ್ಯಾಧಿಕಾರಿನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳೆಲ್ಲ ಇದು ಮಾಡಿದ್ದಾರೆ. ಹಾಗೆ KPCC ಚೇರ್ಮನ್ ಆದಂಥ ಶಿವಶಂಕರಪ್ಪ ಅವರು ತಮ್ಮ ಮಗಳನ್ನ ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. CBI ತನಿಖೆ ಆಗಬೇಕು ಅಂತೇಳಿ ಅವರು ರಿಸೈನ್ ಕೊಡಬೇಕು ಅಂತೇಳಿ ಇವತ್ತು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯದಲ್ಲಿ ಆಗಿರುವಂತಹ KPSC ಹಗರಣ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಪ್ರತಿಭಟನೆ ನಡೆಸುತ್ತಿತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಅನುಮತಿ ಕೊಡಲಿಲ್ಲ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಸರ್ಕಾರವನ್ನು ಇಟ್ಕೊಂಡು.
ಇದು ಭ್ರಷ್ಟ ರಾಜಕಾರಣಿ ಸರ್ಕಾರ. ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. 81 ಕೋಟಿಗೆ ಮಾಡಿದ್ದಾರೆ. ಸಚಿವರಾಗಿರುವ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಅವ್ರನ್ನ ಸಚಿವ ಸಂಪುಟದಲ್ಲಿ ಇರಿಸಿಕೊಳ್ಳಬಾರದು ಅಂತ 8 ದಿನ ಬಿಜೆಪಿಯವರು ಹೋರಾಟ ಮಾಡಿದ್ರು. JDSನ ಬೆಂಬಲದೊಂದಿಗೆ ಅಧಿವೇಶನ ನಯಾ ಪೈಸೆ ನಡೀಲಿಲ್ಲ. ಅದರ ಮಧ್ಯದಲ್ಲಿ ಅಧಿವೇಶನ ನಡೀತಾ ಇರುವಾಗಲೇ ಒಂದು ಪಾದಯಾತ್ರೆ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು. 23ನೇ ತಾರೀಕು ಅಂದರೆ 2 ದಿನಗಳ ಹಿಂದೆ ಭಾನುವಾರ ಶುರುವಾಗಬೇಕಾಗಿತ್ತು ಪಾದಯಾತ್ರೆ. ಅದರ ಬಗ್ಗೆ ಬಹಳಷ್ಟು ಗೊಂದಲಗಳು ಬಂದವು. ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ಬಳ್ಳಾರಿ ತನಕ ಪಾದಯಾತ್ರೆ ರಾಮುಲು ಅವರು ನೇತೃತ್ವ ವಹಿಸ್ತಾರೆ ಅಂತ ಆರಂಭಿಕ ಸುದ್ದಿ ಬಂದದ್ದು. ದೇವದುರ್ಗ JDS MLA ಇದ್ದಾರೆ, ಕರೆಮ್ಮ ನಾಯಕ್. ಅವ್ರು ಕೇಳಿದ್ರಂತೆ, ನಮ್ಮ ಕ್ಷೇತ್ರದಿಂದ ಶುರು ಮಾಡ್ತೀರಿ, ST ಸಮುದಾಯದ ಓಟ್ಗಳಿದ್ದಾವೆ, ST ಸಮುದಾಯದ ನಾಯಕರಾಗಿರುವ ನಾಗೇಂದ್ರ ವಿರುದ್ಧ ನೀವು ಹೋರಾಟ ಶುರು ಮಾಡಿ ನಮಗೆ ತೊಂದರೆ ಆದರೆ ಏನು ಮಾಡೋದು ಆಮೇಲೆ ಅಂದ್ರಂತೆ. ಅಂದರೆ ಜಾತಿ ಲೆಕ್ಕಾಚಾರ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಭ್ರಷ್ಟಾಚಾರದ ಆರೋಪಕ್ಕಿಂತಲೂ ಜಾತಿ ಅನ್ನೋದು ಹೆಂಗೆ ಮೇಲೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಯಾವುದೋ ಒಂದು ಸಮುದಾಯ ದೂರ ಮಾಡ್ಕೊಂಡಂಗೆ ಆಗಬಾರ್ದು ಅನ್ನೋ ಮಟ್ಟಿಗೆ ಮಾತುಕತೆಗಳಾದವು. 23ಕ್ಕಂತೂ ಆಗಲಿಲ್ಲ ಅದು. ಈಗ ಇವತ್ತು ಎಂಟೈರ್ BJP ಟೀಮ್ ಸೇರಿಕೊಂಡು ಪಾದಯಾತ್ರೆಯ ಘೋಷಣೆಯನ್ನು ಮಾಡಿದ್ರು. ರಾಯಚೂರು ನಗರದಿಂದ ಬಳ್ಳಾರಿ ನಗರದ ತನಕ ಪಾದಯಾತ್ರೆ ಕೇವಲ ST ಸಮುದಾಯದ ನಾಯಕರುಗಳಷ್ಟೇ ಮಾಡೋದಲ್ಲ, ಇಡೀ BJPನೇ ಅದರಲ್ಲಿರೋದು ಅಂತ. ರಾಜ್ಯ BJP ಪೂರ್ತಿಯಾಗಿ ಅದರಲ್ಲಿ ಇರಬೇಕು. BJP JDSನ ಮೈತ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅನ್ನೋದರ ಚರ್ಚೆ ಆಗ್ತಾ ಇದೆ. JDSನವರಿಗೆ ಪ್ರಯಾರಿಟಿ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಡೀತಾ ಇರುವ ಹೋರಾಟ. ಅವರು ನಡೆಸಿದ ಪಾದಯಾತ್ರೆಗೆ, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಗೆ ಅಶೋಕ್ ಅವರು ಹೋಗಿ ಉದ್ಘಾಟನೆ ಮಾಡಿ ಬಂದರು. ಈಗ ಈ ಪಾದಯಾತ್ರೆಯನ್ನು ಕುಮಾರಸ್ವಾಮಿಯವರು ಬಂದು ಉದ್ಘಾಟನೆ ಮಾಡ್ತಾರಂತೆ. ಒಂದು ಕಡೆ ರಾಜ್ಯ BJPಯ ಒಗ್ಗಟ್ಟು, ಐ ಥಿಂಕ್ ಇಂಥ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇರೋದು ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಇದೇ ಇರಬೇಕು. ಮುಂಗಾರು ಅಧಿವೇಶನ ಅದ ಟೋಟಲ್ ಪೀರಿಯಡ್ ಏನಿತ್ತಲ್ಲ, ಅಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇತ್ತು. ನೆನ್ನೆನೇ ಹೇಳಿದೆ ನಾನು, ಕಾರ್ಯಕರ್ತರಿಗೆ ಬೇಜಾರು ಬಂದೋಗಿತ್ತು. ಏನು ಮಾಡ್ತಿದ್ದಾರೆ ನಮ್ಮ ನಾಯಕರು, ಒಂದು ವಿರೋಧ ಪಕ್ಷವಾಗಿ ಮಾಡಬಹುದಾದ ಕೆಲಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನು BJPಯ ಕಾರ್ಯಕರ್ತರೇ ಕೇಳೋ ಹಾಗಾಗಿತ್ತು. ಅವರಿಗೆ ಸಮಾಧಾನ ತಂದಿದೆ BJP ನಡೆಸಿದ ಹೋರಾಟ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾದಯಾತ್ರೆಯ ವಿಷಯವನ್ನು ಘೋಷಿಸುವುದಕ್ಕಿಂತ ಮೊದಲು ಒಂದು ಸುದೀರ್ಘ ಸಭೆ ನಡೆಸಿದ್ರು. ವಿಜೇಂದ್ರ, ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ್, ಡಾಕ್ಟರ್ CN ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ರಾಜುಗೌಡ, ದೊಡ್ಡನಗೌಡ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಮಾನಪ್ಪ ಒಜ್ಜಲ್, ಶಿವರಾಜ್ ಪಾಟೀಲ್, CT ರವಿ ಅವರು ಸೇರಿದಂತೆ ಅನೇಕ ನಾಯಕರುಗಳಿದ್ದರು. ಅದಾದ ನಂತರ ಪತ್ರಿಕಾಗೋಷ್ಠಿ ಮಾಡಿ ಪಾದಯಾತ್ರೆಯ ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 1ರಿಂದ 10ನೇ ತಾರೀಖಿನ ತನಕ ಪಾದಯಾತ್ರೆಯಂತೆ. ಟೋಟಲ್ 170 ಕಿಲೋಮೀಟರ್ ಇದೆ ಇದು. ರಾಯಚೂರಿನ ಗುರಗುಂಟದಿಂದ ಶುರುವಾಗುತ್ತೆ. ಲಿಂಗಸ್ಗೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ತೆಕ್ಕಲಕೋಟೆ, ಸಿಂದಗೇರಿ, ಬಳ್ಳಾರಿ, ಒಟ್ಟು 170 ಕಿಲೋಮೀಟರ್ ರೂಟ್ ಮ್ಯಾಪ್ ನೋಡ್ತಾ ಇದ್ದೀರಿ. 6 ವಿಧಾನಸಭಾ ಕ್ಷೇತ್ರಗಳನ್ನು ಹಾದು ಹೋಗುತ್ತೆ ಪಾದಯಾತ್ರೆ. ವಿಜೇಂದ್ರ ಅವರು ಮಾತಾಡಿದರೆ, ಕೇಳಿಸ್ಕೊಳ್ಳಿ. ಅಧಿವೇಶನ ಪ್ರಾರಂಭ ಆಗುವ 10 ದಿನ ಮುಂಚಿತವಾಗಿಯೇ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸಬಾರದು. ನಾವು ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಭೀಕರ ಬರ, KPSC ಹಗರಣ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಬಿಡದಿ ಮತ್ತೆ ನೈಸ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವು ಏನು ಆಗ್ರಹ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಮತ್ತೆ ನಮ್ಮ ವಿಪಕ್ಷ ನಾಯಕರುಗಳು ಕಳಂಕಿತ ಸಚಿವರನ್ನ ಕೈ ಬಿಡಿ. ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಮತ್ತೆ ಅವರು ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು. ನಾಗೇಂದ್ರ ಅವರ ಒಬ್ಬ ಭ್ರಷ್ಟ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು. ಮತ್ತೊಂದು ಕಡೆ ಬರ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಉತ್ತರ ಕರ್ನಾಟಕದ ವಿಚಾರಗಳು, ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಬೇಕು. ಎಲ್ಲವನ್ನು ತೆಗೆದುಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗಬೇಕು. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ
ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಇವರ ಬಣ್ಣವನ್ನ ಬಯಲಿಗೆ ಎಳಿಬೇಕು. ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಪಾದಯಾತ್ರೆಗೆ ಜೆಡಿಎಸ್ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಉದ್ಘಾಟನೆಗೂ ಕೂಡ ಬರ್ತಾರೆ, ಸಮಾರೋಪಕ್ಕೂ ಕೂಡ ಬರ್ತಾರೆ. ವಿಜಯೇಂದ್ರ ಅವರು ದಿಲ್ಲಿಗೆ ಹೋಗಿದ್ದರು. ಸಂಘಟನಾತ್ಮಕ ಸಭೆ ಇತ್ತು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೆ ಸಭೆ ಮುಗಿಸಿದ ನಂತರ ಪಾದಯಾತ್ರೆ ವಿಷಯವನ್ನು ಚರ್ಚೆ ಮಾಡಿದ್ರಂತೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಅಲ್ಲಿಂದ ಗೋ ಹೆಡ್ ಸಿಕ್ಕ ಮೇಲೆ, ರೈಟ್ ಪಾದಯಾತ್ರೆ ಮಾಡಿ ನೀವು ಅಂದ ಮೇಲೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿದ್ರಂತೆ. ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಇಂಥ ಪ್ಲ್ಯಾನ್ ಇದೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂದಿದ್ದಕ್ಕೆ ಖಂಡಿತವಾಗಿಯೂ ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನೇ ಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪಾದಯಾತ್ರೆ ಅಂತೂ ಆಗ್ತಾ ಇದೆ 1ನೇ ತಾರೀಖಿನಿಂದ. ಈಗ ಒಂದು ಸ್ವಲ್ಪ ವಿಪಕ್ಷದಲ್ಲಿ ಜೀವ ಬಂದಂಗಾಯಿತು. ಅದರ ಜೊತೆಗೆ BJP JDSಗೂ ದೊಡ್ಡ ದೊಡ್ಡ ಲೆವೆಲಲ್ಲಿ ಮೈತ್ರಿ ಆಗಿಬಿಟ್ಟಿದೆ, ಕಾರ್ಯಕರ್ತರ ಲೆವೆಲ್ನಲ್ಲಿಲ್ಲ, ರಾಜ್ಯದ ನಾಯಕರುಗಳದ್ದು ಒಪ್ಪಿಗೆನೇ ಇಲ್ಲ, ಈ ಥರದ ಚರ್ಚೆಗಳೇನಿದ್ವಲ್ಲ ಅಂಥ ಚರ್ಚೆಗಳನ್ನು ಹೀಗೆ ಒಬ್ಬರ ಹೋರಾಟದಲ್ಲಿ ಇನ್ನೊಬ್ಬರು ಬಂದು ಭಾಗವಹಿಸಿದಾಗ ಅಂಥ ಚರ್ಚೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತವೆ. ನೋಡೋಣ ಪಾದಯಾತ್ರೆ ಹೆಂಗಾಗತ್ತೆ, ಯಾವ್ಯಾವ ನಾಯಕರುಗಳು ಬಂದು ಹೆಜ್ಜೆ ಹಾಕ್ತಾರೆ, ಪಾದಯಾತ್ರೆಯ ಸಂದರ್ಭದಲ್ಲಿ ಆಗಲಿರುವ ಚರ್ಚೆಗಳೇನು. ಗುರುವಾರ ಏನೋ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಒಂದು ವಿಮೆನ್ ಸೀಟ್ ಒಂದು ಭರ್ತಿಯಾಗಬೇಕಾಗಿದೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾವ ಮಹಿಳೆಯೂ ಇಲ್ಲ, ಅವ್ರಿಗೋಸ್ಕರ ಇಟ್ಟಿರುವ ಒಂದು ಸ್ಥಾನ ಅದು ಭರ್ತಿಯಾಗಬೇಕು. ನಿಗಮ ಮಂಡಳಿಗಳ ನೇಮಕಾತಿಯ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದಾವೆ. ದಿಲ್ಲಿಗೆ ಹೋದಾಗ ಡೆಫಿನೆಟ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ BJP ನಡೆಸಿದ ಹೋರಾಟದ ವಿಷಯನೂ ಚರ್ಚೆಗೆ ಬರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಫಾಲೋ ಅಪ್ಪು ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದರ ಅಂದಾಜಿದೆ ನಿಮಗೆ. ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಕೋರ್ಟಿಗೆ ಅರ್ಜಿ ಸಲ್ಲಿಸುವುದರೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಹಂತಕ್ಕೆ ಈ ಕೇಸ್ ಬಂದು ನಿಂತ್ಕೊಂಡಿತು. ಮಾಫಿ ಸಾಕ್ಷಿ ಆಗೋದಕ್ಕೆ ನಾನು ತಯಾರು ಅಂತ ಅರ್ಜಿ ಸಲ್ಲಿಸುವುದಕ್ಕೆ ಒಬ್ಬ ಆರೋಪಿಗೆ ಹಕ್ಕಿರುತ್ತೆ. ಆದರೆ ನಿರ್ಧಾರ ಆತ ಮಾಡೋದಕ್ಕಾಗೋದಿಲ್ಲ. ನಿರ್ಧಾರ ಕೋರ್ಟ್ ಮಾಡಬೇಕು. ಅನೇಕ ವಿಷಯಗಳನ್ನು ಪರಿಗಣನೆ ಮಾಡುತ್ತೆ ಕೋರ್ಟ್. ನಡೆದಿರುವ ಕ್ರೈಮ್ನಲ್ಲಿ ಆತನ ಪಾತ್ರ ಎಷ್ಟು ಅದು ಮುಖ್ಯ. ಆತನದೇ ತುಂಬ ದೊಡ್ಡ ಪಾತ್ರ ಆಗಿದ್ದರೆ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದಿಲ್ಲ ಕೋರ್ಟು, ಶಿಕ್ಷೆ ಅನುಭವಿಸ್ಬೇಕು ನೀನು ಅನ್ನತ್ತೆ. ಆತನ ಪಾತ್ರ ಕಡಿಮೆ ಇರಬೇಕು. ಆತ ಕ್ರೈಮ್ನಲ್ಲಿ ವಿಪರೀತ ಇನ್ವಾಲ್ವ್ ಆಗಿರಬಾರ್ದು, ಆದರೆ ಆತನಿಗೆ ತುಂಬ ಮಾಹಿತಿ ಗೊತ್ತಿರಬೇಕು. ಅಂಥವರು ಮಾಫಿ ಸಾಕ್ಷಿ ಆದರೆ ಓಕೆ. ಪ್ರದೋಷ ಅಂಥವನೇ ಈ ಕೇಸ್ನಲ್ಲಿ. ಮಾಫಿ ಸಾಕ್ಷಿ ಆದರೆ ಶಿಕ್ಷೆ ಆಗೋದಿಲ್ಲ. ಉಳಿದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಆತನ ಹೇಳಿಕೆ ಸಹಾಯ ಆಗುತ್ತೆ. ಈತ ಹೊರಗೆ ಬಂದ್ಬಿಡ್ತಾನೆ. ಈಗ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಬಸವರಾಜ ಮುತ್ಗಿ ಮಾಫಿ ಸಾಕ್ಷಿ. ವಿನಯ್ ಕುಲಕರ್ಣಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಡಿಸೋದಕ್ಕೆ ಬಸವರಾಜ ಮುತ್ಗಿ ಸಾಕ್ಷಿ ಕಾರಣ ಆಯಿತು. ಅಂದರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು. ಬಸವರಾಜ ಮುತ್ಗಿಗೆ ಶಿಕ್ಷೆ ಆಗೋದಿಲ್ಲ, ಆತ ಹೊರಗೆ ಬರ್ತಾರೆ. ಇಲ್ಲೂ ಹಾಗೆ ಆಗೋದು. ಹಂಗಂತ ದರ್ಶನೆ ಬಂದು ನಾನೇ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ, ಹಂಗೆ ಬರೋದಿಲ್ಲ. ಇಡೀ ಕೇಸ್ನಲ್ಲಿ ಏನು ಬರೀ ಪವಿತ್ರ ಗೌಡಗೆ ಶಿಕ್ಷೆ ಕೊಡಿಸೋದಕ್ಕೆ ಕೇಸ್ ನಡೀತಾ ಇರೋದು ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರದೋಷ್ ಥ್ರೂಔಟ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆರಂಭ ಆದಾಗಿನಿಂದ ಹಿಡಿದು ಆತನ ಹೆಣ ಡಿಸ್ಪೋಸ್ ಮಾಡುವ ತನಕ, ದರ್ಶನ್ನಿಂದ ದುಡ್ಡು ಇಸ್ಕೊಂಡು ಯಾರೋ ಪಾಪಿ ಪರದೇಶಿಗಳನ್ನು ಪೊಲೀಸ್ ಸ್ಟೇಷನ್ನಿಗೆ ಕಳಿಸಿ ಸರೆಂಡರ್ ಮಾಡಿಸೋ ತನಕ ಹಿ ವಾಸ್ ದ ವಿಟ್ನೆಸ್. ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ಕಾಲಿಟ್ಟು ತುಳಿತಾ ಇದ್ದಾಗ ಹೊಡಿಬೇಡಿ ಸತ್ತೋಗ್ತಾನವನು ಅಂತ ಮನವಿ ಮಾಡಿಕೊಂಡಿದ್ದು ಪ್ರದೋಷ್. ಹೀ ಈಸ್ ದ ವಿಟ್ನೆಸ್. ಹೊಡೆಯಬಾರದ ಜಾಗಕ್ಕೆ ಹೊಡೆಯಬಾರದ ರೀತಿಯಲ್ಲಿ ಹೊಡೆದು ದರ್ಶನ್ ಹೊರಟು ಹೋದ ನಂತರ
ಇವನು ಸತ್ತೋಗಿದ್ದಾನೆ ಅಂತ ಫೋಟೋ ತೆಗೆದು ದರ್ಶನ್ಗೆ ಕಳಿಸಿದವನು ಪ್ರದೋಷ್. ಅಷ್ಟು ಪಾತ್ರ ಇದೆ ಈತನದ್ದು, ಅಷ್ಟಕ್ಕೆ ವಿಟ್ನೆಸ್ ಈತ. ಹಂಗಂತ ಕೊಲೆಯನ್ನು ಪ್ರದೋಷೇ ಮಾಡಿದ್ನ ಅಂದ್ರೆ ಅಲ್ಲ. ಆ ಕಾರಣಕ್ಕಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ ಅಂತ ಕೋರ್ಟ್ ಹೇಳ್ತಿವತ್ತು. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ. ಮಾಫಿ ಸಾಕ್ಷಿ ಆಗುವುದಕ್ಕೆ ಒಬ್ಬ ವ್ಯಕ್ತಿಗೆ ಒಪ್ಪಿಗೆ ಸಿಕ್ಕ ತಕ್ಷಣ ಆತ ಜೈಲಿನಿಂದ ಹೊರಗೆ ಬಂದುಬಿಡಬೇಕಾ, ಬಿಡಬಾರ್ದ? ಒನ್ಸ್ ಅಗೇನ್ ಪ್ರೆರೋಗೇಟಿವ್ ಆಫ್ ದ ಕೋರ್ಟ್. ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಪ್ರದೋಷ್ ವಿಷಯದಲ್ಲಿ ಆಗಿರುವ ನಿರ್ಧಾರ ಏನು? ಹೊರಗೆ ಬರಂಗಿಲ್ಲ. ಅಷ್ಟೂ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ, ಟ್ರಯಲ್ ಮುಗಿಯೋ ತನಕ ಪ್ರದೋಷ್ ಜೈಲಿನಲ್ಲೇ ಇರಬೇಕು ಅನ್ನುವ ತೀರ್ಮಾನ ಆಯಿತು. ಈಗಲ್ಲ, ಮಾಫಿ ಸಾಕ್ಷಿ ಆಗೋದು ಅಂತ ತೀರ್ಮಾನವಾಗುವುದಕ್ಕಿಂತ ತುಂಬ ದಿನ ಮುಂಚೆನೇ ಪ್ರದೋಷ್ನನ್ನು ಉಳಿದ ಆರೋಪಿಗಳು ದರ್ಶನ್ ಆ್ಯಂಡ್ ಅದರ್ಸ್ ಇರುವ ಬ್ಯಾರಕ್ನಿಂದ ಬೇರೆ ಕಡೆ ಹಾಕಿಬಿಟ್ಟಿದ್ದಾರೆ ಜೈಲಿನಲ್ಲಿ. ಮಾಫಿ ಸಾಕ್ಷಿ ಅರ್ಜಿ ಬಂದ ದಿನಾನೇ ನಡೆದ ಘಟನೆಯನ್ನು ಹೇಳಿದ್ದೆ ನಾನು. ಪ್ರದೋಷ್ ಹೆಂಡತಿ ಪ್ರದೋಷ್ನನ್ನು ಭೇಟಿಯಾಗೋದಕ್ಕೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಆತನ ಮುಖದ ಮೇಲೆ ಗಾಯಗಳಿದ್ವು. ಏನಿದು ಅಂದಾಗ ಗುಳವಂತ ಅಳಕ್ಕೆ ಶುರು ಮಾಡಿದ್ನಂತ. ದರ್ಶನ್ ಹೊಡಿತಾನೆ ನನ್ನನ್ನು ಒಳಗೆ ಅಂತ, ಜೈಲಿನಲ್ಲಿ ಹೊಡಿತಾನೆ ನನ್ನನ್ನು. ಸ್ಪೆಷಲಿ ಬೇಲ್ ಕ್ಯಾನ್ಸಲ್ ಆಗಿ ಒಳಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬೇಲ್ ಕೊಡಿ ಅಂದರೆ ಟ್ರಯಲ್ ಮುಗಿಯೋ ತನಕ ಜೈಲಿನಲ್ಲಿ ಇರಬೇಕು ಅನ್ನುವ ಜಡ್ಜ್ಮೆಂಟ್ ಬಂದ ನಂತರ ಆತ ತುಂಬ ಕ್ರೂರವಾಗಿ ಆಡ್ತಿದ್ದಾನೆ ನನ್ನ ಜೊತೆಗೆ ಅಂತ ಅಳಕ್ಕೆ ಶುರು ಮಾಡಿದ್ನಂತೆ. ಹೆಂಡತಿ ವಕೀಲರ ಜೊತೆಗೆ ಮಾತಾಡಿದಾಗ ಆ ನಂತರ ನಡೆದ ಬೆಳವಣಿಗೆ ಮಾಫಿ ಸಾಕ್ಷಿಯದ್ದು. ಮಾಫಿ ಸಾಕ್ಷಿ ಆಗೋದು ಅಂತ ಆದಮೇಲೆ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹಿ ವಿಲ್ ಬಿ ಸೇಫ್. ಅದರ್ವೈಸ್ ಹೀಗೆ ಬಹಳ ಜನ ಆರೋಪಿಗಳಿರುವ ಪ್ರಕರಣದಲ್ಲಿ ಯಾವನೋ ಒಬ್ಬ ಮಾಫಿ ಸಾಕ್ಷಿ ಆಗ್ತಿದ್ದಾನೆ ಅಂದರೆ ಒಳಗೆ ಬಡಿದುಕೊಂಡು ಬಿಡ್ತಾರೆ ಆತನನ್ನು. ಮಾಫಿ ಸಾಕ್ಷಿ ಶಿಕ್ಷೆ ಆಗೋದಕ್ಕೆ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಂತ ಪ್ರದೋಷ್ ಮಾಫಿ ಸಾಕ್ಷಿ ಆದರೆ ಯಾರೋ ಕೇಳಿದ್ರು ಶಿಕ್ಷೆ ಆಗೋದು ಕನ್ಫರ್ಮಾ ಅಂತ. ಅಂತಿಮ ಹಂತದ ತನಕ ಗೊತ್ತಾಗೋದಿಲ್ಲ ಅದು. ದರ್ಶನ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ಹೊಸದರಲ್ಲಿ ಸಿನಿಮಾ, ರಾಜಕಾರಣ ಮತ್ತು ಕ್ರೈಮ್ ಮೂರೂ ಜಗತ್ತನ್ನು ಹತ್ತಿರದಿಂದ ನೋಡಿದ ಒಬ್ಬ ವ್ಯಕ್ತಿ ಮಾತಾಡ್ತಾ ಹೇಳಿದ್ರು ನನಗೆ ಶಿಕ್ಷೆಯ ಸಾಧ್ಯತೆ ಅಂತ ಮಾತಾಡುವಾಗ. ಡೈಯಿಂಗ್ ಡಿಕ್ಲರೇಷನ್ ಇದ್ದ ಪ್ರಕರಣದಲ್ಲೇ ಆರೋಪಿಗಳು ಹೊರಗಡೆ ಬಂದಿರೋದನ್ನು ನಾವು ನೋಡಿದ್ದೀವಿ. HD ಕ್ವಾಲಿಟಿಯ CCTV ಇರುವ ಪ್ರಕರಣದಲ್ಲೇ ಆರೋಪಿಗಳು ಹೊರಗಡೆ ಬಂದದ್ದನ್ನು ನಾವು ನೋಡಿದ್ದೀವಿ. ಕೋರ್ಟು ಕಚೇರಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಂತದಲ್ಲಿ ಏನು ಹೇಳಬಹುದು? ದರ್ಶನ್ ಕೊರಳಿಗೆ ಕುಣಿಕೆ ಗಟ್ಟಿಯಾಯಿತು ಅಂತ ಹೇಳಬಹುದು. ಇನ್ನಷ್ಟು ಗಟ್ಟಿಯಾಯಿತು ಕುಣಿಕೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ನ್ಯಾಯಾಲಯ ಒಪ್ಪಿಗೆ ಸೂಚಿಸುವ ಮೂಲಕ ಕಂಡೀಷನ್ ಹಾಕಿದ್ದಾರೆ. ನಿನಗೆ ಗೊತ್ತಿರೋದೆಲ್ಲ ಹೇಳಬೇಕು, ಏನೇನು ನಡೆದಿದೆ, ಹೆಂಗೆ ನಡೆದಿದೆ ಘಟನೆ ಅನ್ನುವುದನ್ನೆಲ್ಲವನ್ನೂ ವಿವರಿಸಬೇಕು. ನಿನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಿದರೆ ನೀನು ಮಾಫಿ ಸಾಕ್ಷಿ ಆಗ್ತೀಯ. ಅದರ್ವೈಸ್ ಉಳಿದ ಆರೋಪಿಗಳ ಜೊತೆಗೆ ಆರೋಪಿಯಾಗಿ ಅವರಿಗೇನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಅನುಭವಿಸ್ತೀಯ ಅಂತ ಹೇಳಿದ್ದಾರೆ. ಮಾಫಿ ಸಾಕ್ಷಿ ಅಕ್ಸೆಪ್ಟ್ ಆಗಿದೆ. ಕೋರ್ಟ್ ಏನು ಹೇಳ್ತೀವತ್ತು? ಸೆಷನ್ಸ್ ಕೋರ್ಟ್ 59ನೇ ಕೋರ್ಟು 14ನೇ ಆರೋಪಿ ಸಲ್ಲಿಸಿರುವ ಮಾಫಿ ಸಾಕ್ಷಿ ಅರ್ಜಿಯನ್ನು ಅಂಗೀಕರಿಸುತ್ತೇವೆ. ಆರೋಪಿಗೆ ಗೊತ್ತಿರುವ ಎಲ್ಲ ಮಾಹಿತಿಯನ್ನು ಕೋರ್ಟ್ನಲ್ಲಿ ಹೇಳಬೇಕು. ಕೇಸ್ನ ಟ್ರಯಲ್ ಮುಗಿಯೋ ತನಕ ನ್ಯಾಯಾಂಗ ಬಂಧನದಲ್ಲಿರಬೇಕು. ನ್ಯಾಯಾಂಗ ಬಂಧನ ಅಂದರೆ ಜೈಲು. ಸತ್ಯ ಹೇಳದಿದ್ದಲ್ಲಿ ಮತ್ತೆ ಆರೋಪಿಯಾಗಿ ಮುಂದುವರಿಯಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳ್ತು. ಅಪರಾಧದಲ್ಲಿ ಕಡಿಮೆ ಪಾತ್ರ ನಿರ್ವಹಿಸಿರುವ ವ್ಯಕ್ತಿ ಮಾಫಿ ಸಾಕ್ಷಿ ಆಗಬಹುದು. ಅಲ್ಲಿ ಆರೋಪಿಯಾಗಿದ್ದವನು ಸಾಕ್ಷಿಯಾಗಿ ಬದಲಾಗ್ತಾನೆ. ಅಪರಾಧದ ಸತ್ಯಾಸತ್ಯತೆಯನ್ನು ಒಪ್ಪಿ ಇತರೆ ಆರೋಪಿಗಳು ಏನೇನು ಪಾತ್ರ ನಿರ್ವಹಿಸಿದ್ರು ಅನ್ನೋದರ ಬಗ್ಗೆ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳ್ತಾನಾತ. ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿರುವ ಆರೋಪಿಯನ್ನು ಪ್ರಾಸಿಕ್ಯೂಷನ್ ಅವರು ಒಪ್ಪಬೇಕು. ಈ ಕೇಸ್ನಲ್ಲಿ ಶರಣಾದ ಆರೋಪಿಗಳಿಗೆ ದುಡ್ಡು ಕೊಟ್ಟಿದ್ದರಿಂದ ಹಿಡಿದು ಅನೇಕ ಪಾತ್ರಗಳನ್ನು ಪ್ರದೋಷ್ ನಿರ್ವಹಿಸಿದ್ದಾನೆ. ಘಟನೆ ನಡೀತಿರುವಾಗ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ನು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸದಂತೆ ತಡೆಯುವ ಪ್ರಯತ್ನವನ್ನು ಪ್ರದೋಷ್ ಮಾಡಿದ್ದ. ತನಿಖೆಯಲ್ಲಿ ಬೆಳಕಿಗೆ ಬಂದಿರೋದು ಇದು. ಮಾಫಿ ಸಾಕ್ಷಿ ಆಗ್ತೀನಿ ಅಂದ ನಂತರ ಪ್ರದೋಷ್ ಹೇಳ್ಕೊಂಡಿದ್ದಲ್ಲ, ತನಿಖೆಯಲ್ಲೇ ಬಂತು.
ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟ, ತನ್ನ ಕೈಲಾದ ಪ್ರಯತ್ನವನ್ನು ಪ್ರದೋಷ್ ಪಟ್ಟಿದ್ದ ಅಂತ. ಕೇಸ್ ಇನ್ನಷ್ಟು ಗಟ್ಟಿಯಾಗತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಕಾನೂನಿನ ಕುಣಿಕೆ ಇನ್ನಷ್ಟು ಗಟ್ಟಿಯಾಯಿತು ಅಂತ ಅರ್ಥ. ಸಾಕ್ಷ್ಯನಾಶ ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದ. 30 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದ ದರ್ಶನ್ ಹತ್ರ ಸರೆಂಡರ್ ಆಗೋರಿಗೆ ಕೊಡೋದಕ್ಕೆ ಅಂತ, ಬೇರೆಯವರನ್ನ ಸರೆಂಡರ್ ಮಾಡಿಸೋದಕ್ಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವತಃ ಉಪಸ್ಥಿತನಿದ್ದ. ಕೊಲೆಯ ಮಾಹಿತಿಯನ್ನು ದರ್ಶನ್ಗೆ ಹೇಳಿದ್ದ. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಾಳನ್ನು ಕರ್ಕೊಂಡು ಬಂದಿದ್ದೇ ಪ್ರದೋಷು. ಸಂಚಿನಲ್ಲಿ ಈತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಕೊಲೆ ಮತ್ತು ಸಾಕ್ಷ್ಯನಾಶದ ಆರೋಪ ಈತನ ಮೇಲಿದೆ. ಜಂಟಿ ಹೊಣೆಗಾರಿಕೆ ಅಡಿಯಲ್ಲಿ ಈತನ ವಿರುದ್ಧವೂ ಚಾರ್ಜ್ ಶೀಟ್ ಇತ್ತು. ಈಗ ಈತ ಮಾಫಿ ಸಾಕ್ಷಿ. ನೋಡೋಣ ಮುಂದೇನೇನಾಗುತ್ತೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಸಿಡ್ಲು. ಕರ್ನಾಟಕಕ್ಕೆ ಸಿಹಿ ಸುದ್ದಿ ಅನ್ನುವ ಸುದ್ದಿ ಓದುವ ಸೌಭಾಗ್ಯ ನಮಗಿದೆಯೋ ಇಲ್ವೋ ಅನ್ಸೋದಕ್ಕೆ ಶುರುವಾಗಿದೆ. ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರು ಬಿಡಬೇಕಂತೆ. CWMAದ ಆದೇಶ ಇದು. ನಿನ್ನೆ CWRC ನೀಡಿದ್ದ ಶಿಫಾರಸನ್ನು CWMA ಎತ್ತಿ ಹಿಡಿಯಿತು. 3 ಆದೇಶವನ್ನು ಎತ್ತಿ ಹಿಡಿದಿದೆ ನೋಡ್ರಿ CWMA. 15 ದಿನಗಳಲ್ಲಿ 11.7 TMC ನೀರನ್ನು ಬಿಡಬೇಕಂತೆ. ಸಮಾಧಾನ ಮಾಡಿಕೊಳ್ಳಲೇಬೇಕು ಅನ್ನೋದಾದರೆ ಕರ್ನಾಟಕ ಏನು ಸಮಾಧಾನ ಮಾಡಿಕೊಳ್ಳಬಹುದು ಹೇಳಿ? ತಮಿಳುನಾಡಿನವ್ರು 28 TMC ಕೇಳಿದ್ರಪ್ಪ. 11.7 TMC ಅಷ್ಟೇ ನೀರು ಬಿಡೋದಕ್ಕೆ CWMA ಹೇಳಿದೆ ಅನ್ನೋದು ಸಮಾಧಾನ ಮಾಡಿಕೊಳ್ಳಲೇಬೇಕು ಅಂದರೆ ಮಾಡಿಕೊಳ್ಳಬಹುದಾದದ್ದಿಷ್ಟೇ. ದಿನಕ್ಕೆ 9,000 ಕ್ಯೂಸೆಕ್ಸ್ ನೀರು ಬಿಡಬೇಕಂತೆ. ನಮ್ಮ ಡ್ಯಾಮ್ಗಳಲ್ಲಿ ನೀರು ಕಡಿಮೆ ಇದೆ. ಇರುವ ನೀರು ಕುಡಿಯೋದಕ್ಕೂ ಸಾಕಾಗುತ್ತೋ ಸಾಕಾಗೋದಿಲ್ವೋ, ಮಳೆ ಬರೋದ್ರ ಬಗ್ಗೆ ಡೌಟ್ ಇದೆ. ಇದು ಯಾವ ವಾದವೂ CWRC ಮುಂದೆ, CWMA ಮುಂದೆ ನಿಂತ್ಕೊಳ್ಳಿಲ್ಲ. ಜುಲೈ 30ನೇ ತಾರೀಕು ಆದೇಶ ಕೊಟ್ಟಿದ್ದರು. ಮುಂದಿನ 15 ದಿನ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ವರುಣದೇವನ ಕೃಪೆಯಿಂದ ಮಳೆ ಜಾಸ್ತಿಯಾಗಿ ಇನ್ಫ್ಲೋ ಜಾಸ್ತಿ ಆಯಿತು ನಮ್ಮ ಡ್ಯಾಮ್ಗಳಿಗೆ. ಹೇಳಿದ್ದಕ್ಕಿಂತ ಜಾಸ್ತಿ ನೀರು ಹೋಯ್ತಲ್ಲಿ. 3,500 ಕ್ಯೂಸೆಕ್ಸ್ ಪರ್ ಡೇ ಬಿಡಕ್ಕೆ ಹೇಳಿದ್ರು. CWRC ಮತ್ತು CWMA ಹೇಳಿದ್ದಕ್ಕಿಂತಲೂ ಜಾಸ್ತಿ ನೀರು ಹರಿದು ಹೋಯಿತು. 4.5 TMC ಬಿಡಕ್ಕೆ ಹೇಳಿದ್ರು ಅವಾಗ. 3,500 ಕ್ಯೂಸೆಕ್ಸ್ ಪರ್ ಡೇ ನನಗೆ 15 ದಿವಸಕ್ಕೆ 4.5 TMC ಆಗ್ತಿತ್ತು. 10 TMC ನೀರು ಹೋಯಿತು. ಅದಾದ ನಂತರ ಆಗಸ್ಟ್ 11ನೇ ತಾರೀಕು ಮುಂದಿನ 15 ದಿನ 12,000 ಕ್ಯೂಸೆಕ್ಸ್ ಪರ್ ಡೇ ಬಿಡಿ ಅಂದರು. 12,000 ಕ್ಯೂಸೆಕ್ಸ್ ಎಷ್ಟಾಗ್ತಿತ್ತು? 15.6 TMC ಆಗ್ತಿತ್ತು. ಅದು ಮಳೆ ಬರ್ತಿದೆಯಲ್ಲ, ಹೆಂಗೂ ನೀರು ಬರ್ತಾ ಇದೆ ನಿಮಗೆ, ಬಿಟ್ಟು ಬಿಡಿ ಅಂತ. ಇವತ್ತಿನ ಆದೇಶ ಮುಂದಿನ 15 ದಿನ 9,000 ಕ್ಯೂಸೆಕ್ಸ್ ಪರ್ ಡೇ, ಅರ್ಥ 11.7 TMC ಆಗುತ್ತೆ 15 ದಿನಕ್ಕೆ. ಟೋಟಲ್ ಜುಲೈ 30ರಿಂದ ಇಲ್ಲಿ ತನಕದ ಈ ಆದೇಶದ ಪ್ರಕಾರ 31.8 TMC ನೀರು ಆದೇಶ ಆಗಿರೋದು ಬಿಡೋದಕ್ಕೆ. ಇದನ್ನಾದರೂ ಪ್ರಶ್ನೆ ಮಾಡಿಕೊಂಡು ಕರ್ನಾಟಕ ಸುಪ್ರೀಂ ಕೋರ್ಟಿಗೆ ಹೋಗಬಹುದಾ? ಸುಪ್ರೀಂ ಕೋರ್ಟಿಗೆ ಹೋಗ್ತಿಲ್ಲ ಯಾಕೆ ಅಂತ ನಾನು ಕೇಳ್ತಾ ಇಲ್ಲ. ಪ್ರಶ್ನೆ ಕಾನೂನು ತಜ್ಞರ ಭಿನ್ನಾಭಿಪ್ರಾಯ ಇದೆಯಂತೆ. ಹಿಸ್ಟಾರಿಕಲಿ ನೋಡ್ತಾ ಬಂದರೆ ಸುಪ್ರೀಂ ಕೋರ್ಟು ಅವ್ರು ಹೆಂಗೆ ಹೇಳಿದ್ದಾರೆ ಹಂಗೆ ಕೇಳಿ ಅಂತ ಹೇಳುವ ಸಾಧ್ಯತೆಗಳೇ ಜಾಸ್ತಿ ಅಂತಿದ್ದಾರೆ. ಸರ್ಕಾರ ಎಷ್ಟಾಗುತ್ತೋ ಅಷ್ಟು ನೀರು ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂಗಿದೆ. ಈಗ 9,000 ಕ್ಯೂಸೆಕ್ಸ್ ಪರ್ ಡೇ ಹತ್ತತ್ರ ಅಷ್ಟು ಬಿಟ್ಟರಾಯಿತು ಅಂತ. ಏನೋ ದೇವರು ಮತ್ತೊಮ್ಮೆ ಕೃಪೆ ತೋರಿ ಒಳ್ಳೆ ಮಳೆ ಬಂದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮ್ಯಾಚಪ್ ಆಗಬಹುದು. ಗೌರವ್ ಗುಪ್ತಾ ಮಾತಾಡಿದ್ದಾರೆ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು. ಕೇಳಿಸ್ಕೊಳ್ಳಿ. CWRCನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸ್ 15 ದಿನಕ್ಕೆ ಬಿಡುವಂಥದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರು ಕೇಳಿದ್ದೀವಿ. ಅವರು ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತದ್ದು ಅವರು ವಾದ ಮಾಡಿದ್ದಾರೆ. CWRC ಆದೇಶ ಅದನ್ನು ಅನುಸಾರವಾಗಿ 11.6 TMC ನೀರನ್ನು 15 ದಿನಗಳಲ್ಲಿ ಬಿಡಬೇಕು. ಅವರಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ತಮಿಳುನಾಡು ಟೀಮ್ನವರು 28 TMC ತನಕ ನಮಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ 11.5 TMC ಬಿಡುಗಡೆ ಮಾಡುವಂಥದ್ದು ಆದೇಶ ಆಗಿದೆ. ಅದು ಬಂದು ಅದನ್ನು 28 TMCಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದರು. ಕೊನೆಯದಾಗಿ ಎಲ್ಲ ಚರ್ಚೆ ಆದ ನಂತರ
CWRCನಲ್ಲಿ ಇರ್ತಕ್ಕಂಥ ಆದೇಶವನ್ನು ರೀಟ್ರೇಟ್ ಮಾಡಿ ಹೇಳಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿರೋದಿಲ್ಲ. ನಮ್ಮಲ್ಲಿ ಲೀಗಲ್ ಟೀಮ್ ಇದೆ, ಮಾನ್ಯ ಅಡ್ವೊಕೇಟ್ ಜನರಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಈ ವಿಷಯವನ್ನು ಪುನಃ ಚರ್ಚೆ ಮಾಡ್ತಾರೆ. ತದನಂತರ ಏನು ತೀರ್ಮಾನವನ್ನು ತೆಗೆದುಕೋಬೇಕು ಅಥವಾ ಏನು ಡಿಸಿಷನ್ನನ್ನು ಅಥವಾ ಏನು ವಾದವನ್ನು ಮಂಡನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ, ಅದ ಖಂಡಿತ ಅದ್ರ ಬಗ್ಗೆ ಅವರು ದೇ ವಿಲ್ ಟೇಕ್ ದ ಬೆಸ್ಟ್ ಆಫ್ ದಿ ಡಿಸಿಷನ್ಸ್ ಅಂತ ಹೇಳಿ ನನಗೆ. CWRC ಆದೇಶವನ್ನು CWMA ಎತ್ತಿ ಹಿಡಿದಿದೆ. ಇದು ಕರ್ನಾಟಕಕ್ಕೆ ಅನ್ಯಾಯ, ಯಥಾ ಪ್ರಕಾರ ಮತ್ತೆ ಪ್ರತಿಭಟನೆ. KRSಗೆ ಮುತ್ತಿಗೆ ಯತ್ನ ಮಾಡಿದ್ವು ಕನ್ನಡ ಪರ ಸಂಘಟನೆಗಳು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಡ್ಯಾಮ್ ಮುಂದೆ ನಿಂತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಮೈಸೂರು, ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರ ಪ್ರತಿಭಟನೆಗಳು ನಡೆದವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.